ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸೊ ಇದು ಬಂದು ನಾನು ಶ್ರಾವಣಕ್ಕೆ ಅಂತ ಹೇಳಿ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದನ್ನು ನಾನು ಫುಲ್ ಕಿಚನ್ ಕ್ಲೀನಿಂಗ್ ಏನಿದೆಯೋ ಅದರದ್ದು ಮಾತ್ರ ನಾನು ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಇದಕ್ಕೂ ಮುಂಚೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋದನ್ನ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಲ್ಲ. ಸೊ ಹಾಗಾಗಿ ಈ ಸಲ ಕಿಚನ್ನ ಯಾವ ರೀತಿ ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸಲ ಕಿಚನ್ ಕ್ಲೀನಿಂಗ್ ಏನಿದೆಯೋ, ಸೊ ಅಂದರೆ ಗ್ರಾಸರಿ ಬಾಕ್ಸಸ್ ನಾನು ಜಾಸ್ತಿ ಏನೂ ಇಟ್ಟಿಲ್ಲ. ಮಸಾಲೆ ಡಬ್ಬ ಅಥವಾ ಡೈಲಿ ಯೂಸ್ ಮಾಡೋವಂಥ ಪಾತ್ರೆ ಅಥವಾ ಜಾಗ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇರೋದು. ನಾನು ನನ್ನ ಮಗ ಇಬ್ಬರು ಸೇರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗಿತ್ತಲ್ವ, ಸೊ ಮ್ಯಾನೇಜ್ ಮಾಡಬಹುದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವಿಬ್ಬರೇ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೊರಗಡೆ ಹೋಗಿದ್ರು. ಸೊ ಇದ್ರ ಜೊತೆಗೆ ಕ್ವಿಕ್ಕಾಗಿ ಒಂದು ಕಿಚನ್ ಟೂರ್ನ ಕೂಡ ಇದರಲ್ಲೇ ನೀವು ನೋಡ್ಬೋದು. ಸೊ ಫಸ್ಟಿಗೆ ಏನೇನು ಗ್ರಾಸರಿ ಅಂದರೆ ಮಸಾಲೆ ಬಾಕ್ಸಸ್ ಏನಿದೆಯೋ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಅಂದರೆ ಫಸ್ಟಿಗೆ ಬಾಕ್ಸಸ್ಸಲ್ಲಿ ಏನಿತ್ತು ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಸೊ ಫಸ್ಟ್ ಅದನ್ನು ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಫಸ್ಟ್ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗ ನನಗೊಂದು ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟನ ಮಾಡ್ತಾ ಇದ್ದಂತಲೇ ಹೇಳ್ಬೋದು. ಸೊ ಇದು ನಾನು ಮೇಯ್ನಾಗಿ ಮಾಡ್ತಾ ಇರೋದು ಶ್ರಾವಣಕ್ಕೆ ಅಂತ ಹೇಳಿ. ಸೊ ಶ್ರಾವಣಕ್ಕೆ ಇನ್ನೊಂದು 2 ವೀಕ್ಸ್ ಇದೆ ಅನ್ನೋವಾಗ ನಾನು ಕ್ಲೀನಿಂಗ್ನ ಶುರು ಮಾಡ್ತಾ ಇದ್ದು. ಕಂಪ್ಲೀಟ್ ಮನೆ ಕ್ಲೀನಿಂಗ್ ಏನೋ ನಾನು ಇಲ್ಲಿ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ. ಸೊ ಏನು ಬಾಕ್ಸಸ್ ಎಲ್ಲ ಇತ್ತಲ್ವ, ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿ ದೊಡ್ಡ ದೊಡ್ಡ ಬಾಕ್ಸಸ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಪೈರಿ ಪ್ಯಾಕೆಟ್ಸ್ ಎಲ್ಲ ಏನಿದೆಯೋ ಅದು ಎಕ್ಸ್ಪೈರಿ ಆಗಿರೋದನ್ನ ತೆಗೆದುಬಿಟ್ಟು ಏನು ಬೇಕೋ ಅದನ್ನು ಇಟ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ನೋಡ್ಬೋದು ಒಂದು ಮಿಕ್ಸಿದು ಜಾರ್ ಏನು ಬರುತ್ತಲ್ವ, ಸೊ ಅದನ್ನೆಲ್ಲ ಒಂದು ಚಿಕ್ಕದು ಟಬ್ಬಲ್ಲಿ ಹಾಕಿ ಎತ್ತಿರ್ತೀನಿ. ಮತ್ತು ಏನಿದು ಪ್ಯಾಕೆಟ್ಸ್ ಬರುತ್ತಲ್ವ, ಗರಂ ಮಸಾಲ ಇಲ್ಲ, ಚಿಕನ್ ಕಬಾಬ್ದಾಗಿರ್ಬೋದು, ಪುಳಿಯೋಗರೆ ಅಥವಾ ಚಿಕನ್ ಮಸಾಲ, ಮಟನ್ ಮಸಾಲ, ಸೊ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಓಪನ್ ಮಾಡಿರೋದನ್ನ ಅಲ್ಲಿ ಇಟ್ಕೊಳ್ತೀನಿ. ಮಿಕ್ಕಿದ್ನೆಲ್ಲ ಏನೇನು ಬಾಕ್ಸಿಗೆ ಬೇಕೋ ಮುಂದಕ್ಕೆ ಶೇರ್ ಮಾಡ್ತೀನಿ ನೋಡಿ. ಸೊ ಮಿಕ್ಸಿನೂ ಅಷ್ಟೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಯಾವಾಗೋ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ತೀನಲ್ವ, ಸೊ ಅಷ್ಟೊಂದಾಗಿ ರಿಸ್ಕ್ ಏನೂ ಅನಿಸೋದಿಲ್ಲ. ಮತ್ತು ತೆಗ್ದಿದ್ನಲ್ವ ಡಸ್ಟೆಲ್ಲ ಕೂತಿರುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಡೋರ್ನೂ ಅಷ್ಟೇ ಪ್ರತಿ ಸಲನೂ ವಾರ ಒರೆಸ್ಕೊಳ್ತಾನೆ ಇರ್ತೀನಿ. ಅಂದರೆ ಅಲ್ಲಿ ಪಾತ್ರೆ ಇಟ್ಟಿರ್ತೀನಲ್ವ ಅದನ್ನು ಮಾತ್ರ ಒರೆಸೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಒಂದು ಸಲ ಕ್ಲೀನಾಗಿ ಈಗ ಒರೆಸ್ಕೊಳ್ತಾ ಇರೋದು. ಇದು ಬಿಟ್ಟರೆ ಮೇಲ್ಗಡೆ ಅಥವಾ ಕೆಳಗಡೆ ವಾರಕ್ಕೊಂದು ಸಲ ಅಂತ ಒರೆಸ್ಕೊಳ್ತಾನೆ ಇರ್ತೀನಿ. ಸೊ ಈ ಪಾತ್ರೆಗಳನ್ನೂ ಅಷ್ಟೇ ಹೇಗಿದ್ದರೂ ಮಸಾಲೆ ಬಾಕ್ಸ್ನೆಲ್ಲ ತೊಳಿತಾ ಇದ್ದೀನಿ, ಪ್ಲೇಸಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಕೂಡ ವಾಶ್ ಮಾಡಿ ಒಣಗಿಸಿದೆ. ಸೊ ಇಷ್ಟೇ ಪಾತ್ರೆಗಳು ನೋಡಿ, ನಾನು ಡೈಲಿ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದು ಎಕ್ಸ್ಟ್ರಾ ಬೇಕು ಅನ್ನೋದನ್ನು ಮನೆಯಲ್ಲಿ ಮೇಲ್ಗಡೆ ಹಟ್ಟದಲ್ಲಿ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅಷ್ಟು ಕ್ಲೀನ್ ಮಾಡಿ ಬಂದಮೇಲೆ ಸೊ ಈಗ ಇಲ್ಲಿ ಪ್ಲಾಸ್ಟಿಕ್ಕಲ್ಲಿ ಅಂದರೆ ಪೌಡರ್ಸ್ ಏನು ಬರುತ್ತೆ, ಧನಿಯಾ ಪೌಡರು, ಖಾರದ ಪುಡಿ, ಸಾಂಬಾರು ಪೌಡ್ರು, ಎಕ್ಸ್ಟ್ರಾ ಮಸಾಲ ಏನೇನಿರುತ್ತೋ ಅದನ್ನೆಲ್ಲ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ರೀಸನ್ ಬಂದು ಅಲ್ಲಿ ನನಗೆ ಸ್ಪೇಸ್ ಕಮ್ಮಿ ಇರೋದು. ಸೊ ದೊಡ್ಡ ಬಾಕ್ಸ್ಗಳನ್ನ ಅಲ್ಲಿ ಇಟ್ಕೊಂಡ್ಬಿಟ್ರೆ ನನಗೆ ಸ್ಪೇಸ್ ಅಷ್ಟು ಸಾಲೋದಿಲ್ಲ. ಸೊ ಹಾಗಾಗಿ ಏನದು ಇದು ಪ್ಲಾಸ್ಟಿಕ್ಕಲ್ಲ, ಫೈಬರ್ದು ಬಾಕ್ಸ್ ಬರುತ್ತಲ್ವ, ಸೊ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಸೊ ಅದನ್ನು ಅಷ್ಟೇ ಕ್ಲೀನ್ ಮಾಡಿಕೊಂಡು ಎಲ್ಲ ಈಗ ಆರ್ಗನೈಸ್ ಮಾಡ್ಕೊಳ್ತಾಯಿದ್ದೀನಿ. ಅಂದರೆ ಈಗ ದೋಸೆಗೆ ಹಾಕೋದು ಈಗ ಸೋಡಾ, ಮೆಂತ್ಯ ಕಾಳು, ಸೊ ಅದನ್ನೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ಸಾಸಿವೆ, ಜೀರಿಗೆ, ಮೆಣಸನ್ನೆಲ್ಲ ಇಲ್ಲಿ ಮಸಾಲೆ ಸ್ಪೈಸಸ್ ಬಾಕ್ಸ್ ಬರುತ್ತಲ್ವ, ಸೊ ಅದರಲ್ಲೇ ಇಟ್ಕೊಂಡ್ಬಿಡ್ತೀನಿ. ಅದನ್ನು ಅಷ್ಟೇ ಖಾಲಿ ಆದಂಗೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ಆನ್ ಆಗೋಗ್ಬಿಟ್ಟಿತ್ತು. ನಾನು ಕೆಲಸ ಮಾಡಬೇಕಾದ್ರೆ ಸಾಂಗ್ಸ್ ಹಾಕಿ ಕೇಳಿಸ್ಕೊಂಡು ನಾರ್ಮಲಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ಅವತ್ತು ಟಿ ವಿ ಹಾಕಿದ್ದೆ. ಸೊ ವಿಡಿಯೋ ರೆಕಾರ್ಡ್ ಮಾಡೋ ಇದರಲ್ಲಿ ಟಿ ವಿ ಮ್ಯೂಟ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇರೋದು.
ನೋಡ್ಬೋದು. ಅಲ್ಲಿಂದ ಅಲ್ಲಿವರೆಗೂ ಜಾಗ ಇದೆ. ಸೊ ಅಲ್ಲಿ ಈ ಕಡೆ ರೈಸ್ ಅಂದರೆ ಸೋನಾ ಮಸೂರಿ ರೈಸ್ ಬರುತ್ತಲ್ವ, ಅದು ಅದ್ರ ಮೇಲ್ಗಡೆ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ವ, ಅದರಲ್ಲಿ ಜಾರ್ಸ್ನೆಲ್ಲ ಹಾಕಿ ಅಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ತೋರಿಸೋದ್ನೆಲ್ಲ ಆಗಲೇ ಪಾತ್ರೆ ಸಾಮಾನು, ಮುದ್ದೆಗೆ, ಸಾಂಬಾರಿಗೆ ಏನಾದರೂ ಎಕ್ಸ್ಟ್ರಾ, ಸೊ ಅದನ್ನು ಅಲ್ಲಿ ಇಟ್ಟಿದ್ದು. ಮತ್ತು ಇನ್ನು ಮಿಕ್ಕಿದಂತೆ ಗೋಧಿ ಹಿಟ್ಟು, ಬೆಲ್ಲ ಅದಕ್ಕೆಲ್ಲ ಒಂದು ಡಬ್ಬ ಇಟ್ಟಿದ್ದೀನಿ. ಸೊ ಸಂಜೆ ಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಅವರಿಗೂ ಗೊತ್ತಿರಲಿಲ್ಲ ನಾನು ಮನೆ ಕ್ಲೀನ್ ಮಾಡ್ತೀನಿ ಅನ್ನೋದು, ಅವ್ರಿಗೂ ಕೂಡ ಹೇಳಿರಲಿಲ್ಲ. ಸೊ ಅವ್ರು ಬಂದಲ್ವ, ಹಂಗೆ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲೂ ಅಷ್ಟೇ ವಿಡಿಯೋ ಮ್ಯೂಟ್ ಮಾಡೋದು, ಟಿ ವಿ ಏನಿತ್ತು ಮ್ಯೂಟ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ನನ್ನ ಮಗ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದ. ಅದಾದಮೇಲೆ ಅವ್ರಿಗೆ ಹೇಳ್ತಿದ್ದೆ, ನೀವದು ಫಸ್ಟ್ ಟೈಮ್ ನಿಮ್ಮ ಸಪೋರ್ಟ್ ಇಲ್ದೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಈ ಕಡೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಅದೆಲ್ಲ ಒರೆಸಿದ್ದೀನಲ್ಲ, ಸೊ ಅದನ್ನೆಲ್ಲ ಅವ್ರಿಗೆ ತೋರಿಸ್ತಿದ್ದೆ. ಸೊ ಅವರು ಹೇಳ್ತಾಯಿದ್ರು, ಫಸ್ಟ್ ಟೈಮ್ ನಾನು ಇಲ್ದೇ ಕ್ಲೀನ್ ಮಾಡಿಬಿಟ್ಟಿದ್ಯಾ ಅಂತಲ್ಲ. ಸೊ ಅದಾದಮೇಲೆ ಮೇಲ್ಗಡೆ ಕಬೋರ್ಡ್ಸ್ನೆಲ್ಲ ಹಬ್ಬ ಅಂದರೆ ಇನ್ನು ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಾಗಿತ್ತು. ಅದಾದಮೇಲೆ ಉಪ್ಪಿನ ಜಾಡಿ ಏನಿತ್ತಲ್ವ, ಸೊ ಅದನ್ನು ಕೂಡ ಅವರೇ ವಾಶ್ ಮಾಡ್ಕೊಂಡು ಕೊಡಬೇಕು. ಸೊ ರೀಸನ್ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ. ಅದೊಂದನ್ನು ಕ್ಲೀನ್ ಮಾಡಬೇಕು ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಅಂದರೆ ನಾರ್ಮಲಾಗೇನೆ ಟೊಮೊಟೊ ಗೊಜ್ಜು ಏನಿದೆಯೋ ಅದನ್ನ ಮಾಡ್ತಾ ಇರೋದು. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ನಿಮಗೆ ನನ್ನ ವೀಡಿಯೋನ ಫಾಸ್ಟ್ ಇದಕ್ಕಿಂತ ಮುಂಚೆ ನಾನು ಇನ್ಸ್ಟಾದಲ್ಲಿ ಏನಿದೆಯೋ ಅದನ್ನ ಕ್ವಿಕ್ಕಾಗಿ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ನನಗೆ ಈಗ ಹಬ್ಬದ ಬ್ಯುಸಿನಲ್ಲಿ ಇದ್ದಿದ್ದರಿಂದ ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿ ಅಥವಾ ಅಪ್ಲೋಡ್ ಮಾಡೋದಕ್ಕಾಗಲಿ ನಾನು ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ಸ್ಟಾದಲ್ಲಿ ಏನಿದೆಯೋ ಅದನ್ನು ಬೇಗ ನಾನು ರೀಲ್ಸ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು VR ಜೋನಿತ್ ಅಂತ. ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೇನೂ ಕೂಡ ಹಾಕ್ತಿದ್ದೀನಿ, ಮುಂದಕ್ಕೆ ಹಾಕ್ತೀನಿ, ನೋಡ್ಬೋದು. ಸೊ ಆ ಚಾನಲ್ನ ಆ ಪೇಜ್ನ ನೀವು ಫಾಲೋ ಮಾಡಿಕೊಂಡ್ರೆ ನಂದೇನು ವೀಡಿಯೋಸ್ ಇರುತ್ತೆ ನಿಮಗೆ ಅಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ಲೀಸ್ ಆ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ವಿಡಿಯೋನ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಓಕೆನಾ. ಸೊ ಅದಾದಮೇಲೆ ನೋಡಿ ಎಷ್ಟು ಕ್ಲೀನ್ ಮಾಡ್ತೀನಿ ಅಂತ. ಅಲ್ಲಿ ಎಣ್ಣೆ ಬಿದ್ದಿತ್ತಲ್ವ, ಅಂದರೆ ಹೇಳ್ತಾಯಿದ್ದೆ ಅವ್ರಿಗೆ ಬೆಳಗ್ಗೆ ಎಲ್ಲ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ, ಮತ್ತು ಗಲೀಜಾಗಿ ಹೋಗುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ಸೊ ನನ್ನ ಥರನೇ ತುಂಬ ಜನನೂ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಲೈವಾಗಿ ಅಂತಂದರೆ ತುಂಬ ಮಾತಾಡಿದ್ದೀನಿ, ಅವರು ನನ್ನನ್ನು ಟೀಸೆಲ್ಲ ಮಾಡಿದ್ದಾರೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ಹಾಗೆ ಹಾಕೋಕ್ಕಾಗಿಲ್ಲ. ಸೊ ಎಸ್ ಗೈಸ್, ವಿಡಿಯೋ ಇದು ಜಸ್ಟ್ ಅದೇ ಇದ್ರ ಮುಂದೆ ನನಗೆ ಪ್ಲ್ಯಾನ್ಗಳು ಬೇರೆ ಇತ್ತು. ಓಕೆ, ಎನಿವೆ ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಅದೊಂದನ್ನು ಮಾತ್ರ ಕೊಡಬೇಕು ಮೇಲೆ, ಅಂದರೆ ಮೇಲೆ ಹಾಕೋವರೆಗೂ ನನ್ನ ಕೈಲಿ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಅದಾಯ್ತಾ, ಇದಾದಮೇಲೆ ಇನ್ನೂ ನಮ್ಮ ಮನೆಯಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು ಮಾಡಿದ್ಮೇಲೆ. ಸೊ ಅದನ್ನು ಅಪ್ಕಮಿಂಗ್ ವಿಡಿಯೋ ಇರುತ್ತಲ್ಲ, ಸೊ ಅದನ್ನು ಶೇರ್ ಮಾಡ್ಕೊತೀನಿ ಅಂತಲೇ ಹೇಳಿರ್ತೀನಿ. ವಿಡಿಯೋನ ನೀವು ಪೂರ್ತಿಯಾಗಿ ಇಲ್ಲಿವರೆಗೂ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಅಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅದು ಕಲ್ಲೆಲ್ಲ ತೊಳಿಬೇಕು ಅಂತ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಂದರೆ ನಾನು ಇಷ್ಟು ಬೇಗ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡಿದ್ದಂತಂದರೆ ರೀಸನ್ಸ್ ನಿಮಗೆ ಮುಂದೆ ಗೊತ್ತಾಗತ್ತೆ, ಓಕೆನಾ. ನನ್ನ ಮಗ ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಂಡೆ ಅಡುಗೆ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಎಸ್ ಗೈಸ್, ಇಷ್ಟ ಆಗಿತ್ತು ಈ ವಿಡಿಯೋ. ಸೊ ಇನ್ನು ಮುಂದೆ ಅಂತೂ ಖಂಡಿತವಾಗ್ಲೂ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬರುತ್ತೆ. ಕಂಪ್ಲೀಟಾಗಿ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನೀವು ನನಗೆ ಒಂದು ಲೈಕ್ ಕೊಡ್ತು ಅಂತಂದರೆ ಸೊ ನನಗೂ ಇನ್ನೂ ವಿಡಿಯೋ ಹಾಕೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಎಸ್ ಗೈಸ್, ಈ ವಿಡಿಯೋನ
ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ನಾನು ಅಂದರೆ ರೆಸಿಪಿನೂ ಕೂಡ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತಲೇ ಹೇಳ್ಬೋದು. ಟೊಮೊಟೊ ಗೊಜ್ಜು ಚಪಾತಿ. ಸೊ ಎಸ್ ಗೈಸ್, ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸೊ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಹೋಗ್ತಾ ಇರುತ್ತೆ ನೋಡಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಬೇಗ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ಲೈಕ್ ಮಾಡಿ. ಓಕೆನಾ? ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.